ಯಾವಾಗ ಮಾಡೋದು ಕೆಲಸ ಬಗ್ಸಿನ ಏನು ಎಲ್ಲ ಹಂಗೆ ಬಿಟ್ಕೊಟ್ಟು ಕುಂದಿರ್ತೀಯ ಹೆಂಗೆ ಅತ್ತಾಗ ಸಕ್ಕ ಹೋಗತ್ತೆ ನನಗಂತರೂ ಹೊತ್ತಾಗ ಹೇಳಿ 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 ಎಲ್ಲ ಒಂದು ಹೊತ್ತಾಗ ಅಲ್ಲ ನಿಂಗೆ ಹೇಳಿದ್ದಿಲ್ಲ ಇವತ್ತು ಬರ್ತಾರ ನಮ್ಮ ಕಡೆದಾರ ಒಂದು ಏನು ಒಂದು ದೊಡ್ಡ ಆಗದನ ಹಬ್ಬ ಅಂತೇಳಿ ಒಂದಿಷ್ಟು ಹೋಳಿಗೆ ಮಾಡಕ್ಕೆ ಹೇಳಿದ್ ನಿನಗೆ ಏನು ದೊಡ್ಡ ಆಗದನ ಹಾಂ ಅದನ್ನೂ ಮಾಡೋಕ್ಕಾಗೋದಲ್ಲ ನಿನ್ನ ಕೈಲತ್ತಾಗ ಯಾವಾಗ ನೋಡಿದ್ರು ಅದಾಗಲ್ಲ ಇದಾಗಲ್ಲ ಇದು ಬರಲ್ಲ ಅದು ಬರಲ್ಲ ನನಗೂ ಕಲಿಸಿ ಸಾಕಾಗೋಯ್ತು ಅಡುಗೆನ ಏನು ಅಷ್ಟೆಲ್ಲ ನೋಡ್ಕೊರಿ ಇಷ್ಟೆಲ್ಲ ನೋಡ್ಕೊರಿ ಅಂತ ಹೇಳ್ತಾರೆ ನೋಡಿದ್ರೆ ನಿನಗೇನು ಕಲಿಸ್ಬೇಕು ಕಲಿಸಿಲ್ಲ ಎಲ್ಲ ಹಂಗೆ ಬಿಟ್ಕೊಂಡು ಕೊಡ್ತೈತಿ ಕೆಲಸನತ್ತಾಗ ಎಲ್ಲ ನಾನು ಹೇಳಿಂದ ನೀ ಮಾಡ್ಬೇಕತ್ತಾಗ ಅಲ್ಲ ಅತ್ತೀರ ನಾನಾರ ಏನು ಮಾಡಲಿ ಹೇಳ್ರಿ ನೋಡ ನನ್ನ ಕೈಲಿ ಎಷ್ಟಕ್ಕೆ ಅಷ್ಟು ಮಾಡಾಕತ್ತೇನೆ ಆದರೂ ಅದನ್ನು ಮಾಡಲ್ಲ ಅಂತೀರಪ್ಪ ಅತ್ತಾಗ ಏನು ಮಾಡಲಿ ಹೇಳಿ ಈಗ ಹೋಳಿಗೆ ಮಾಡಿದೆ ಹ್ಞೂ ಮಾಡೇನಿ ಕಟ್ಟಿನ ಸಾರು ಮಾಡೇನಿ ಬದ್ನಿಕಾಯಿ ಪಲ್ಯ ಮಾಡೇನಿ ಮತ್ತೇನು ಮಾಡಬೇಕು ಹಾಂ ಮತ್ತೇನು ಮಾಡ್ತಿತ್ತು ಅಷ್ಟೇ ಬೇರೆ ಏನಾರು ಕೆಲಸ ಇದ್ರೆ ಮಾಡ್ಕೊ ಹೋಗು ಅವ ಏನು ಮಾಡತ್ತಾನ ಅವ್ರು ಬಂದಿಲ್ಲ ಎಲ್ಲಿ ಹೋಗ್ಯಾನ ಬೆಳಗ್ಗೆ ಎದ್ದೋರೆ ಹೋಗ್ಯಾರಲ್ಲ ಎಲ್ಲೇ ಇನ್ನೂ ಬಂದಿಲ್ಲ ಈ ಹುಡುಗಗೆ ಅದು ಯಾವಾಗ ಬುದ್ಧಿ ಬರ್ತತನಪ್ಪ ಸಾಕ ಹೋಗತ್ತ ಹೇಳಿ 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 ಅತ್ತಾಗ ಏನು ಇನ್ನೂ ತಿಳುವಳಿಕೆ ಬಂದಲ್ಲ ಅಂದ್ರೆ ಅಂತಾಗ ನಿನ್ ಮಗ ಯಾರು ಹೇಳಿದ್ ಕೇಳ್ತಾನೆ ಬೇಕಾತಲ್ಲ ಹಿಂಗೆ ಕೆಲವು ವರ್ಷಗಳೇ ಕಳೆದು ಹೋಗ್ಬಿಡ್ತೈತಿ ಆಕಿಗೆ ಮಾತ್ರ ಪ್ರೀತಿಯಿಂದ ಗಂಡ ನೋಡ್ಕೊಳ್ಳೋದು ಇಲ್ಲ ಯಾರು ಆರೈಕೆ ಮಾಡೋದು ಇಲ್ಲ ಅವಳಿಗೆ ಪ್ರೀತಿ ಬೇಕಾಗಿರ್ತೈತಿ ಅತ್ತಿಯರ ನಾನು ನಮ್ಮ ತಮ್ಮನ ಮನೆಗೆ ಹೋಗ್ಬರ್ತೀನಿ ತಮ್ಮನ ಮನೆಗೆ ಏನು ಕೆಲಸ ಐತಿ ಹೋಗಕ್ಕ 20 ಸಲ ಹೋಗೋದು ಬರೋದು ಇದೇ ಕೆಲಸ ನೋಡಲ್ಲ ನಿನ್ನ ಮದುವೆ ಆದಮೇಲೆ ನಿಮ್ಮ ತಮ್ಮನ ಮದುವೆ ಆಗಿದ್ದು ಆಗಲೇ ಅವನೇನು ಹೊಟ್ಟಿರೋದಾಳ ನೀನಿನ್ನೂ ಯಾವಾಗ ಏನೋ ದೇವರಿಗೆ ಗೊತ್ತಾಗ ನಮ್ಮ ಮನೆ ಕಡೆ ನಮ್ಮ ಇಡೀ ಎಲ್ಲರೂ ಕೇಳ್ತಾ ಇದಾರೆ ಯಾವಾಗ ಸಿಹಿ ಸುದ್ದಿ ಯಾವಾಗ ಅಂತೇಳಿ ನನಗೂ ಹೇಳಿ 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 ಸಾಕಾಗಿ ಹೋತಾಗ ಏನು ಮಕ್ಕಳು ಮರಿ ಮಾಡ್ಕೋಬೇಕನ್ನೋ ತಲೆಗೈತೆ ಏನಿಲ್ಲ ನಿಮ್ಮ ಗಂಡ ಅಂತಿಗೆ ನಾನು ಏನು ಮಾಡಲಿ ಅತ್ತೀರ ಅದು ಏನದು ಅದು ಹೆಂಗೆ ಹೇಳೋದು ಇವರಿಗೆ ಅಲ್ಲ ಇವ್ರ ಮಗ ನೆಟ್ಟಿಗೆ ಮನೆಯಾಗಿದ್ದು ಸಂಸಾರ ಮಾಡಿದ್ರೆ ತಾನೆ ಮಕ್ಕಳು ಮರಿ ಆಗೋದು ಮಗ ಬುದ್ಧಿ ಹೇಳೋಕ್ಕಾಗಲ್ಲ ನನಗೆ ಬಾಯ್ ಮಾಡ್ತಾರೆ ಅಲ್ಲ ಅತ್ತೀರ ನಾನೇನು ಮಾಡಲಿ ಅವರೇ ನೆಟ್ಟಿಗೆ ಇರಂಗಿಲ್ಲ ನಾನಾರು ಏನು ಮಾಡಲಿ ನೆಟ್ಟಿಗಿರಂಗೆ ನೀ ಮಾಡ್ಬೇಕು ಹೇಂತಿಯಾಗಿ ನೀನು ಒಂದು ಗಂಡಸಿನ ಹಿಡಿತಾಗಿಟ್ಕೊಳ್ಳೋದು ಗೊತ್ತಿಲ್ಲ ಅಂದರೆ ಇನ್ನೇನು ಹೇಳೋದು ನಿನಗೆ ನಾನು ಹೇಳ್ದಂಗೆ ಅವ್ರು ಕೇಳ್ತಾರೆ ನಾ ಹಿಡಿತಾಗಿರಂದ್ರೆ ಇರ್ತಾರವ್ರು ಒಂದು ಸ್ವಲ್ಪ ಚೆಂದಾಗಿ ಮಾತಾಡೋಂಗಿಲ್ಲ ಒಂದು ಪ್ರೀತಿಯಿಂದ ನೋಡ್ಕೊಳ್ಳೋದು ಗೊತ್ತಿಲ್ಲ ಯಾವುದಿಲ್ಲ ಏನಿಲ್ಲ ಸುಮ್ಮನೆ ನನ್ನ ಮೇಲೆ ಎಲ್ಲರೂ ಬಾಯ್ ಮಾಡ್ತೀರಿ ಹೌದವ ನೀನು ಗಲ್ಲಿಗೆ ಏರಿಸ್ಬಿಟ್ಟಿವಿ ನೋಡಿ ನಾವು ಹೋಗು ಅದೇನು ಹೇಳ್ತೀಯ ಹೇಳು ತವ್ರ ಮನ್ಯಾಗ ಅಲ್ಲೇನು ಹೋಗಿ ಹೇಳೋದು ಅಲ್ಲಿ ಹೇಳಿದ್ರು ಏನು ಪ್ರಯೋಜನ ಇಲ್ದಂಗೆ ಆಗ್ಬಿಟ್ಟತ್ತಲ್ಲ ಎಲ್ಲರೂ ಅವ್ರವ್ರ ಜ್ಞಾನದಾಗ ಅವ್ರವ್ರ ಹೆಸರಿದಾಗ ಅವ್ರವ್ರ ನನ್ನ ಬಗ್ಗೆ ಯಾರು ತಲೆ ಕೆಡಿಸ್ಕೊಳಕತ್ತಾರ ಈಗ ಮತ್ತೆ ಅಲ್ಲ ಅದಕ್ಕೆ ಹೇಳಿದ್ದು ಗಂಡನ ಚೆಂದಾಗಿ ಇಟ್ಕೋಬೇಕು ಅಂತೇಳಿ ಏನು ಕೆಲಸ ಐತಲ್ಲಿ ಹೋಗಕ್ಕ ಏನೂ ಇಲ್ಲ ಯಾಕ ಅಲ್ಲಿ ಹೋಗ್ಬೇಕು ಅನ್ಸಕತ್ತೈತಿ ಏನು ಬೇಕಾಗಿಲ್ಲ ಇಲ್ಲಿ ಬೇಕಾದಷ್ಟು ಕೆಲಸ ಅದಾವು ಈಗ ಹೊರಗೋದವ್ ಬಂದ ಅಂದ್ರೆ ಮತ್ತೆ ಸುಮ್ಮನೆ ಚೀರಾಡ್ತಾನ ಮನೆಗೆ ಇರು ಬೇಕಾರೆ ನಾಳೆಗೆ ಗಂಡ ಕರ್ಕೊಂಡು ಬೈಕ್ನಾಗ ಹೋಗಿ ಬೆಟ್ಟಾಗಿ ಮತ್ತೆ ಬರುವಂತಿ ಅವ್ರು ಬಂದ್ರೆ 2 ನಿಮಿಷ ಕುಂದ್ರಂಗಿಲ್ರಿ ಅತ್ತೀರ ಆಗಲೇ ಜಗಳ ಮಾಡಕ್ಕೆ ನಿಂದಿರ್ತಾರ ಅದ್ಯಾಕೆ ಜಗಳ ಮಾಡ್ತಾನೆ ನಿಮ್ಮ ಮನೆಗೆ ಏನಾರು ಅಲ್ದೆ ಓದ್ ಮಾತಾಡಿದ್ರೆ ಮತ್ತೆ ಅವ್ನು ಜಗಳ ಬರೋದು ನೆಟ್ಟಿಗೆ ಮಾತಾಡ್ಬೇಕು ಚಂದ ಹಳೆ ಬಂದಾನಂತೆ ಚಂದಾಗಿ ನೋಡ್ಕೋಬೇಕು ಮದುವೆಯಾಗ ನೋಡಿಲ್ಲ ನಿಮ್ಮ ಮನೆಗೆ ಹೆಂಗೆ ನೋಡ್ಕೊಂಡಾರಂತೇಳಿ ಹಳೆ ಅನ್ನೋದು ಏನಾರು ಕಿಮ್ಮತ್ ಐತನ ಅವ್ರಿಗೆ ಹಿಂಗೆ ಮಾಡಿದಾಗ ಮತ್ತೆ ಸಿಟ್ಟು ಬರ್ತೈತಿ ನಿಜ ಹೇಳ್ಬೇಕಂದ್ರೆ ಅಲ್ಲೆಲ್ಲ ಕುಡು ತೂರಾಡಿ ಇದ್ದಿದ್ದು ಮರ್ಯಾದೆ ತೆಗೆದು ಗಲಾಟೆ ಮಾಡಿ ಜಗಳ ಮಾಡಿದ್ದೆಲ್ಲ ಇವರೇ ನೀವು ನೋಡಿದ್ರೆ ಅವ್ರಿಗೆ ಅಂತೀರಿ ಮಾತಿಗೆ ಮಾತು ಉತ್ತರ ರೆಡಿ ಇರ್ತತಲ್ಲ ಹೋಗ್ಲಿ ಬಿಡವ ನೀ ಅದೆಲ್ಲ ತಲೆ ಕೆಡ್ಸ್ಕೊಬಿಡ ನಿಂಗೆ ಹೋಗ್ಬೇಕನ್ಸೈತಾ ಹೋಗಿ ಬರವಾ ನೀನು ಹೋಗ್ಬಾ ಹ್ಞೂ ಮಾವ್ರ ಅಲ್ರಿ ಯಾಕೆ ಹೋಗ್ಬಾ ಅಂತ ಹೇಳಿದ್ರಿ ಸುಮ್ಕುಂದ್ರ ನಿನ್ನ ಮಗ ಹಿಂಗೆ ಮಾಡ್ತಾನ ಅಂತ ಬಾಯ್ಬಿಟ್ಟು ಹೇಳತ್ತಿಲ್ಲ ಪಾಪ ಹುಡುಗಿ ತಗ ಏನು ಹೆಂಗದು ಆರಾಮಾಗಿರ್ಬೇಕು ಹೇಳು ನಿನ್ನ ಮಗನ ಅವತಾರ ನಾ ಏನು ನೋಡಿಲ್ಲ ಅನ್ನಂಗಿಲ್ಲ ಎಲ್ಲ ಕೂತೈತಿ ಸುಮ್ಮನಿರು ಪಾಪ ಅದು ಹೂ ಬರ್ತದ್ರೆ ಹೂ ಬರಲಿ ಹಿಂಗೆ ಸಡ್ಲ ಬಿಟ್ಕೊಂಡು ಕುಂದ್ರಿ ಏನಾರ ಮಾಡ್ಕೊ ಹೋಗ್ರಿ ನಿಮ್ಗೆ ಯಾರು ಹೇಳ್ತಾರತ್ತ ಏನು ಹೇಳಿದ್ರು ಅಡ್ಡ ಮಾತಾಡ್ತೀರಿ ಅದಕ್ಕೆ ನಾ ಅಂತೂ ಇತ್ತಿತ್ತಾಗ ಮಾತಾಡೋದ ಬಿಟ್ಟೇನಿ ಮಾತಾಡೋದ ಬಿಟ್ಟೇನೆ ಅಂತೇಳಿ ಮಾರುದ್ದ ಮಾತಾಡ್ತೀಯಲ್ಲ ನಿನ್ನ ಅವನ್ನ ತಗ ಇವ ಯಾಕೆ ಗನ್ನಂದಾರಿ ಕೆಲ್ಸಕ್ಕೆ ಹೋಗ್ಯಾನ ಬೆಳಗ್ಗೆ ಎದ್ದು ಅದನ್ನು ಕೇಳೋಕ್ಕಾಗೋದಿಲ್ಲ ನಿನಗೆ ಆ ಹುಡುಗಿ ಮ್ಯಾಗ ಬಾಯಿ ಮಾಡ್ತೀಯಂತ ಒಂದು ಅಳ್ತಿ ಏನು ನನಗೇನು ಗೊತ್ತು ಹೇಳೋಕನ ಆಕಿ ಕೇಳ್ಬೇಕು ಅನ್ನೆದ್ದು ಎಲ್ಲುಂಟಿ ಏನು ಎತ್ತ ಅಂತೇಳಿ ಇದೇ ಬಾಯಿ ಬಿಟ್ಟು ಕೇಳೋದಿಲ್ಲ ಏನು ಮಾಡ್ಬೇಕು ಬಾಯಿ ಬಿಟ್ಟು ಕೇಳಕ್ಕೆ ಬಿಡ್ತಾನವ ಪಾಪ ಹೊಡೆದಿಲ್ಲ ಮೊನ್ನೆ ಅವ್ರು ತವ್ರ ಮನೆಗೆ ಹೋಗಿ ಹೇಳಿದ್ರೆ ಏನಾಕೈತಿ ಅನ್ನೋದು ಏನಾರು ವಿಚಾರ ಮಾಡಿ ನೀನು ಈಗ ಹೊಂಟಾಳ ಅಲ್ಲಿ ಏನು ಹೇಳ್ತಾಳ ಗೊತ್ತಿಲ್ಲ ಹೇಳಿದ್ರೆ ಹೇಳ್ಕೊಳ್ಬಿಡ್ರಿ ಏನಾಕತ್ತೆ ನೋಡೋಣ ತಲೆ ಕೆಡ್ಸಾಕತ್ತ ಈ ಕಡೆ ಅತ್ತೆ ಸೊಸೆ ಹೊಂದಾಣಿಕೆಯಿಂದ ಇವ್ರ ಮನೆ ತುಂಬ ಚೆನ್ನಾಗಿರ್ತೈತಿ ಖುಷಿಯಾಗಿರ್ತಾರೆ ಶಾಂತಕ್ಕನೂ ಅಷ್ಟೇ ಸೊಸೆನ ಚಲೋ ನೋಡ್ಕೊತಿರ್ತಾಳೆ ಅತ್ತೆಯರೆಲ್ಲ ಅಡುಗೆ ಮಾಡಿರ್ತೀನಿ ಆಮ್ಯಾಗ ಮತ್ತು ಈಗ ನೀವು ಎದ್ರಿ ಅಂತಂದ್ರೆ ನಿಮ್ಗೆ ಏನು ಬೇಕು ಹೇಳ್ರಿ ಅದನ್ನ ಮಾಡಿಕೊಡ್ತೀನಿ ಇಲ್ಲ ಅದನ್ನ ಊಟ ಮಾಡ್ತೀನಿ ಅಂದ್ರೆ ಅದನ್ನ ಮಾಡಿರಿ ಚಪಾತಿ ಮಾತ್ರ ಹೈಟ್ ಕಲ್ಸಿಟ್ಟೇನಿ ನೀವು ಎದ್ದಿಂದ ಬಡ ಉದ್ದು ಕೊಡ್ತೀನಿ ಅಯ್ಯೋ ಮಾಡೋದು ಬೇಡ ಬ್ಯಾಡ ಯಾಕೆ ನಾ ಬಂದಾಗ ಮಾಡ್ಬೇಕಂತೀನಿ ನೀನು ಪಾಪ ನಿನಗೆ ಬೇಸರ ಆಗೋದಲ್ಲನ ನಾ ಬಂದಾಗ ಮಾಡಿ ಬಿಸಿದು ಮಾಡಿ ಹಿಂಗೆ ತಿನ್ನಿಸಿಟ್ಟೆ ಅಂದ್ರೆ ಅದರ ಹುಡಾಕತ್ತೆ ನನಗೆ ನಾನೇನು ಹಿಂಗೆ ಬಿಸಿದು ತಿಂತಿದ್ದಿಲ್ಲ ನಾ ಏನು ಮಾಡಿ ಇಟ್ಕೊತಿದ್ದೆ ಮೊದಲು ಮಾಡಿ ಇಟ್ಕೊತಿದ್ದೆ ಆರಾಮ್ ಹೊಟ್ಟೆಸ್ತಾಗ ಹೋಗಿ ಮಧ್ಯಾಹ್ನ ಮಾಡಿ ಅದನ್ನ ಹಾಕೊಂಡು ಉಣ್ತಿದ್ವು ನನಗೂ ಮೊಣಕಾಲು ಎಲ್ಲ ಎದ್ದು ಮಾಡ್ಕೊಳಕ್ಕೆ ಹಾಕಿದ್ದಿಲ್ಲ ನೋಡು ಹಾಗಾಗಿ ನಾನು ಏನು ಬಿಸಿದ ಬೇಕು ಅಂತೇಳಿ ಏನು ನೆಚ್ಕೊಂಡಿಲ್ಲ ನಡೀತೈತೆ ನೀನು ಮ್ಯಾಗ ನನಗಂತೇಳಿ ಹಿಟ್ಟು ತೆಗೆದಿಟ್ಟು ಬರಬೇಡ ಅದನ್ನ ಬಡ ಉದ್ದಿಟ್ಟ ಬಂದ್ಬಿಡು ಅತ್ತಿ ಸೊಸಿ ನೀವು ನಿಮ್ಮ ಆರೈಕೆ ಮಾಡ್ಕೊಳ್ಳೋದೇ ಅದು ನಾನು ಆರೈಕೆ ಮಾಡೋದು ಯಾರು ಯಾಕಪ್ಪ ನಿನಗೇನು ಕಡಿಮೆ ಮಾಡ್ಯಾಳ ನನ್ನ ಸೊಸಿ ಬೇಕಂದಾಗ ನೋಡು ಯಾ ನಮ್ನಿ ರಾಜನ್ ಗತಿ ಐತಿ ಅವ್ರು ಹಂಗೆ ಅತ್ತಿಯಾರ
ಅಮ್ಮವ್ರ ಪಾರ್ಲರ್ಗೆ ಹೋಗ್ಬೇಕನ್ನತ್ತಿದ್ರಿ. ಹೋಗ್ಬೇಕು ಅತ್ತೆಯವ್ರು ಯಾಕೆ ತಲೆ ಹೊಡ್ತಾನ್ರಲ್ಲ. ಯವ್ವ ನನ್ನ ತಲೆ ಹೊಡ್ತಿರೋದ ಏನು ಹಂಗೆ ನಾನು 365 ದಿನ ಅವ್ನು ಕೇಳ್ಬೇಕಾರೆ ನೀನು ಏನು ಅದೇನು ಇವತ್ತು ಬಂದಿದ್ದಲ್ಲ. ನೀ ಅದೆಲ್ಲ ತಲೆ ಕೆಡಿಸ್ಕೊಬೇಡ, ಹೋಗಿ ಬರ್ರಿ ನೀವು ಆರಾಮಾಗಿ. ಹಂಗಾರ ಹೋಗಿ ಬರ್ಲಿ ಅತ್ತೆಯರ. ಹೋಗ್ಬಾ, ಅದೇನು ಪಾರ್ಲರ್ಗೆ ಎಲ್ಲರೂ ಏನೋ ನೋಡೋದು, ಹೋಗಿ ಮುಗಿಸ್ಕೊಂಡು ಆರಾಮ್ ಬರ್ರಿ. ಊಟ ಮಾಡ್ಕೊಂಡೆ ಬಂದುಬಿಡ್ರಿ, ಇಲ್ಲ ಬಂದು ಉಣ್ತೀರ ನೋಡ್ರಿ. ಇವು ಅಡುಗೆ ಮಾಡಿಟ್ಟೇನೆ ಅತ್ತೆಯರ, ಮತ್ತೆ ಯಾಕೆ ಹೋಟ್ಲಾಗ ಉಣ್ಣೋದು? ಹೌದಿಲ್ಲ, ಬಂದು ಇಲ್ಲೇ ಊಟ ಮಾಡ್ತೇನೆ. ಒಂದಿನ ಯಾವತ್ತಾರ ಆರಾಮಾಗಿ ಸುಟಿ ಇತ್ತಂದ್ರೆ ನಿನ್ನ ಪಾರ್ಲರ್ಗೆ ಕರ್ಕೊಂಡು ಹೋಗೋದು ಬರೋದು ಆಕತ್ ನನಗೆ. ಇವತ್ತೇನು ಭಾಳ ಕೆಲಸ ಇಲ್ರಿ. ಇವತ್ತು ಸೀದಾ ಹೋಗಿ ಸ್ವಲ್ಪ ಹೈಬ್ರೋ ಮಾಡಿಸ್ಕೊಳ್ಳೋದಷ್ಟೇ. ಕೈ ಎಲ್ಲ ಏನು ಫೇಶಿಯಲ್ ಗಿಶಿಯಲ್ ಎಲ್ಲ ಏನು ಮಾಡಿಸ್ಕೊಂತ ಕುಂದ್ರಂಗಿಲ್ಲ. ಏನು ಫಂಕ್ಷನ್ ಇದ್ರೆ ಅಷ್ಟೇ ಮಾಡಿಸ್ಕೊಳ್ಳೋದು. ಇವತ್ತು ಬರೀ ಹೈಬ್ರೋ ಮಾಡಿಸ್ಕೊಂಬರೋದಷ್ಟೇ. ಒಂದು 10-15 ನಿಮಿಷ ತಗೋಕತಿ. ಹೌದಾ, ಸರಿ ಹಂಗೆ ರೆಡಿಯಾಗಿ ಬಂದ್ಬಿಡ. ಇವತ್ತೊಂಚೂರು ದುರ್ಗದಲ್ಲಿ ಪ್ಯಾಟಿಗೆ ಹೋಗೋಣ. ನೀನು ಏನೋ ತೊಗೋಬೇಕು ಅನ್ನತ್ತಿದ್ದೆಲ್ಲ ಹಬ್ಬಕ್ಕೆ. ಸರಿ ಹಂಗಾರೆ ರೆಡಿಯಾಗಿ ಬಂದ್ಬಿಡ್ತೀನಿ. ರೆಡಿ ಅನ್ನೋಕೇನು ರೆಡಿನ ಅದೇನಲ್ಲ. ನಡ್ರಿ ಹೋಗ್ಬರೋಣ. ಅತ್ತಿಯರ ಡ್ರೆಸ್ ತೊಗೊಳಕ್ಕೆ ಹೊಂಟೇನಿ. ಅಲ್ಲಾದ್ರೆ ಸೀರೆ ಗೀರು ಚಂದ ಕಂತು ಇಷ್ಟ ಆತಂದ್ರೆ ನಿಮ್ಗೊಂದು ತೊಗೊಂಡ ಬಂದ್ಬಿಡ್ತೀನಿ. ನಿಮ್ಗೆ ಯಾವ ಕಲರ್ ಇಷ್ಟ ಹೇಳ್ರಿ, ಯಾವ ಬಣ್ಣ ಇಷ್ಟ ಅದನ್ನ ತರ್ತೀನಿ. ಯವ್ವ ಯಾವ್ದೋ ಒಂದು ತೋರೆ ತಾಯಿ ತಗ ಅಲ್ಲ, ಅದು ನನಗ್ಯಾರ ಎದಕ್ಕೀಗ ಏನು ಹಬ್ಬಲ್ಲ ಹುಣಿವಲ್ಲ ತಗ. ನನ್ನ ಕಡೆ ಅದ ಇರೋದ ಊಟ ರಗಡ ಆಗೈತಿ, ಮತ್ತೆ ಹೊಸದನ ಬೇಡ ಬೇಡ ನೀ ಎಟ್ಟು ತಗೋ. ಇರ್ಲಿ, ನಾನೇ ತೊಗೊಂಬರ್ತೇನೆ ಬಿಡ್ರಿ. ನಡ್ರಿ ಹೋಗೋಣ. ತಮ್ಮ ಇವು ಅಕ್ಕ ಬಾ ಕುದ್ರ ಬಾ. ಆರಾಮದಿರಿ? ಹಾಂ ಆರಾಮದೇನು ನೋಡುವ. ನೀನು ಆರಾಮದಿಯಾ? ಆರಾಮದೇನು ನೋಡ್ರಿ. ನೀವು ಬಂದಿದ್ದು ಚಲೋ ಆತು. ಕಾಕಾರ ಬರಲಿಲ್ಲನ್ರಿ? ಕಾಕಾರಿಗೆ ಒಂಚೂರು ಕೆಲಸ ಇತ್ತವ, ಅವ್ರೆಲ್ಲಿ ಬರ್ಬೇಕು. ನಾನು ಬಂದೆ ಅಂದಂಗೆ ಹೊರಗೆ ಹೊಂಟಿದ್ರಿ ನನ್ನ ಗಂಡ ಐತಿ. ಪಾರ್ಲರಿಗೆ ಹೊಂಟಿದ್ದೆ. ಇವಾಗ ಹೋಗಲ್ಲ ತಗೋರಿ, ನಾಳೆ ನಿಮ್ಮ ಹೋದ್ರಾತ. ನೀವು ಬಂದಿದ್ದು ಚಲೋ ಆತು. ಅತ್ತಿಯರ ಜೋಡಿ ಮಾತಾಡ್ಕೊಂಡು ಕುಂದ್ರೆ ನಾ ಏನು ಅಡುಗೆ ಮಾಡ್ತೀನಿ. ಅಡಿಗೆ ಮಾಡಿಟ್ಟಿಯಲ್ಲ, ಮತ್ತೇನು ಅಡಿಗೆ ಮಾಡ್ತೀವ? ಹಂಗೆ ಮಾತಾಡ್ತೇವೆ ಬೇಕಾರ. ನೀವು ಗಂಡ ಐತಿ ಹೊರಗೆ ಹೊಂಟಿರಿಲ್ಲ, ಹೋರಿ ಮತ್ತೆ ಯಾಕೆ ಬಿಡ್ತೀರಿ? ಅಕ್ಕ ನೀನು ಬರ್ತೀಯನ? ಎದಕ್ಕೆ? ಏನಿಲ್ಲ, ಈಕೆ ಪಾರ್ಲರ್ಗೆ ಸ್ವಲ್ಪ ಹೈಬ್ರೋ ಮಾಡಿಸ್ಕೋಬೇಕಂತ ಮಾಡಿಸ್ಕೊಂತಾಳ. ಅತ್ತಾಗಿಂದ ಮುಂದೆ ಒಂಚೂರು ಏನೋ ಡ್ರೆಸ್ ಸೀರೆ ತೊಗೋಬೇಕು ಅನ್ನತ್ತಿದ್ಲು. ಹಂಗೆ ಒಂಚೂರು ದುರ್ಗದಲ್ಲಿ ಪ್ಯಾಟಿಗೆ ಕರ್ಕೊಂಡು ಹೋಗೋಣ ಅಂತ ಮಾಡಿದ್ದೆ. ನೀನು ಬಾ, ಹೋಗಿ ಬರೋಣಂತ. ಇರ್ಲಿ, ಬೈಕ್ನಾಗ ಎಲ್ಲಿ ಗಾಮಕತ್ತಿ. ನೀವು ಹೋಗಿ ಬರ್ರಿ. ಆಮೇಲೆ ನಾನು ಒಲ್ಲೆ ಯಾವ ಸೀರೆ ಬಟ್ಟೆ ತೊಗೊಳಕ್ಕೂ ನಂಗೆ ಮನಸ್ಸಿಲ್ಲ. ನೀವು ಹೋಗಿ ಬರ್ರಿ. ಸರಿ ಅಕ್ಕ. ನಿನಗೆ ನೀ ಸಂಜೆ ಮಟ್ಟ ಇಲ್ಲೇ ಇರಕ್ಕ ಹೋಗ್ಬೇಡ. ನಿಂಗೆ ಒಂದು ತೊಗೊಂಡೆ ಬಂದ್ಬಿಡ್ತೀವಿ. ಆಯ್ತಪ್ಪ. ಮೊದಲು ನಮ್ಮ ತಮ್ಮ ಎಷ್ಟು ಜೀವ ಮಾಡ್ತಿದ್ದ. ಹಾಂ, ಅಕ್ಕ ಬಂದಾಳ ಅಂತೇಳಿ ನಾನು ಬಿಟ್ಟು ಎಲ್ಲೆಲ್ಲಿ ಹೋಗಿದ್ದಿಲ್ಲ. ಈಗ ನೋಡು, ಹೆಂಡತಿ ಬಂದಾಳ, ಆಕಿನ ಕರ್ಕೊಂಡು ಪುಟಕ್ಕನ ಹೊರಗೆ ಹೋಗೇ ಬಿಟ್ಟ. ಒಂದು ಈಟರ ವಿಚಾರ ಮಾಡಿದ್ನ ನೀವು, ಒಂದು ಈಟರ. ನನ್ನ ಮ್ಯಾಗ ಯಾರಿಗೂ ಪ್ರೀತಿ ಇಲ್ಲ. ಈಕಿಗೂ ಇಲ್ಲ, ಅಪ್ಪಗೂ ಇಲ್ಲ, ಅವಗೂ ಇಲ್ಲ. ನೋಡು ಇಷ್ಟು ವರ್ಷ ಆಯ್ತು. ನನ್ನ ಬಗ್ಗೆ ಏನಾರ ಕಾಳಜಿ ಐತೆ ನೋಡು ಅವ್ರಿಗೆ ಸ್ವಲ್ಪಾರ. ಏನು ವಿಚಾರ ಮಾಡಕತ್ತಿ? ಏನಿಲ್ಲ ಅಂದಂಗೆ ನೀನು ಸೊಸಿ ಹೊಳ್ಳ ಬೆಳ ಹೈಬ್ರೋ ಮಾಡಿಸ್ಕೊಳಕ್ಕೆ ಹೋಗ್ಕಳಂದೆ. ಯಾವೇನೋ ತಿಂಗ್ಳಕ್ಕೊಮ್ಮೆ ಮಾಡಿಸ್ಬೇಕಂತಲೇ ಇವತ್ತಾಗ ಬಿಟ್ರೆ ಕಡ್ಡಿ ಬಂದಂಗೆ ಬರ್ತಾವಂತ ಬಿಡುವರು ಹೋಗ್ಲಕತ್ತಾಗ ಮಾಡಿಸ್ಕೊಂಬರ್ವಳ್ಳಕತ್ತಾಗ. ಅಯ್ಯವ್ವ ಅವನ ಯಾವ ನೋಡ್ಯಾನ ಮತ್ತೆ ತಿಂದಾಗಡೆ ಅವಕ್ಕೂ ಗುಡ್ಡದಂಗೆ ಬಂದು ಅಂದ್ರೆ ಮತ್ತೆ ಚಂದ ಕಾಣಂಗಿಲ್ಲ. ಇಷ್ಟಕ್ಕೂ ಹೋಗಿ ಬರ್ಲಿ ಬಿಡಿ, ಏನಾಗದೈತೆ. ನಾನು ಏನು ಕರ್ಕೊಂಡು ಹೋಗ್ಬೇಕಾಗೈತೆ, ಏನು ಕರ್ಕೊಂಬರ್ಬೇಕಾಗೈತೆ. ಹೋಗಕ್ಕೆ ಆಕಿ ಮಾಡಿಸ್ಕೊಳಕ್ಕೆ ಆಕಿ ಕರ್ಕೊಂಡು ಹೋಗವ, ಅವ ಕರ್ಕೊಂಬರವ ಅವ, ನನಗೇನು. ಅದೇನೋ ಸರಿ. ಅಂದಂಗೆ ದುಡ್ಡು ಎಷ್ಟಕ್ಕೈತಿ ನೀವು ವಿಚಾರ ಮಾಡಿ ಏನೋ ಸ್ವಲ್ಪರ. ಎತ್ತಬೇಕತ್ತ ರೊಕ್ಕ ಖರ್ಚು ಮಾಡಕತ್ರ ಚಲೋ ಅನಿಸ್ತತನ. ಹೇಳಂಗಾರ ನೋಡೋಣ. ರೊಕ್ಕನ ನಾನು ಏನು ಕೊಡ್ತೇನೆ. ಅವರಪ್ಪ ಹೌದಾ ನಂಗೆ ಅಂಗಡಿ ಬರೆದು ಕೊಟ್ಟಾನ, ಅದ್ರ ಬಾಡಿಗೆ ಬರ್ತೈತಿ, ಬೇಕಾದಂಗೆ ರೊಕ್ಕ ಇಟ್ಕೊಂಡಾಳ. ಎಲ್ಲ ಅವ್ರದೇ ಅವ ಖರ್ಚು. ನಂದು ಏನಿಲ್ಲ. ತಿರುಗಿ ಕೇಳಿದ್ರೆ ಅಕ್ಕಿ ರೊಕ್ಕದಾಗ ನನಗೂ ಇನ್ನೂ ಏನಾರು ತೊಗೊಂಬರ್ತಾಳೆ ಗೊತ್ತಾನ. ಪಾಪ ನಾ ಬ್ಯಾಡ ಅಂದ್ರೂ ಕೇಳಂಗಿಲ್ಲ, ತೊಗೊಂಬರ್ತಾಳ. ಮತ್ತೇನು ನಾನು ಅಕ್ಕಿ ರೊಕ್ಕ ಕೊಡ್ಬೇಕಾಗೈತಿ. ನನಗೆ ಅದೆಲ್ಲ ಏನು ಚಿಂತಿಲ್ಲವ, ಖರ್ಚಿಂದ ಯಾವುದು ಚಿಂತಿಲ್ಲ ನೋಡು. ಅಕ್ಕಿ ಕಡೆನೇ ಬೇಕಾದಂಗೆ ರೊಕ್ಕ ಅದಾವು. ಆಮೇಲೆ ವಯಸ್ಸಿಗೆ ಈಗ ಊಟ ಏನು ಜಗಳ ಮಾಡ್ತಿ? ಹೋಗಿ ಬರಲಿ ಆರಾಮಾಗಿ. ಊಟಕ್ಕೆ ಹಚ್ಕೊಡೋದು ಯಾರು? ಈಗ ನಿನಗೆ ಕೆತ್ತಾಗ ಹೋದ್ಲಲ್ಲ ಮತ್ತೆ. ನಾನು ಹಚ್ಕೊಂಡು ತಿಂತೇನೆ. ನನಗೇನು ಕೈ ಇಲ್ಲನ? ಏನು ನನಗೇನು ಹೇಳಕ್ಕೆ ಬರ್ಲಂಗಾಗೈತೆ. ನಾನು ಹಚ್ಕೊಂಡು ತಿಂತೇನೆ, ನೀನು ಇರು. ನಿಂಗೂ ಹಚ್ಚಿ ನಾನು ಹಚ್ಕೊಂಡು ಊಟ ಮಾಡೋಣಂತ. ಈಗೇನ ಸಪತನ ಬಿಟ್ಟು ಮತ್ತೆ ನೀನು ಒಬ್ಬಕ್ಕೆ ಬಂದೇನ? ನಿನ್ನ ಗಂಡು ಬರಲಿಲ್ಲ? ಅದೇನು ಮನುಷ್ಯನೇ ಏನತ್ತ ಬರಲಾರ್ದ ಚಲೋ ಹತ್ಬಿಡು ಹೋಲತ್ತಾಗ. ಬಂದರೆ ಏನು ನೆಮ್ಮದಿ ಕೊಡ್ತಿತ್ತು, ನಿಗ್ರಿಸಿ ನೀರು ಕೊಡ್ತಿತ್ತು. ಅದ್ರ ಮಣ್ಣಾಗಿಟ್ಟು ಮರು ಮಾಡಲಿ ಸಾಕಾಗಿ ಹೋಗೈತೆ. ಅದ್ರ ಸಲುವಾಗೈತಾಗ ನಿಮ್ಮ ಅತ್ತಿ ಹೋಗಕ್ಕೆ ಬಿಟ್ಲ ನಿನ್ನ? ನೀವೆಲ್ಲರೂ ಬರೋದೇ ಬಿಟ್ಬಿಟ್ಟಿರಿ ನಮ್ಮ ಮನೆಗೆ. ನಾನು ಮಾತ್ರ ಸಿಕ್ಕೊಂಡು ಒದ್ದಾಡ್ಬೇಕಲ್ಲ ಒಂದಳತಿ. ಏನು ಮಾಡ್ಲವ ಹಬ್ಬ ಅಂದ್ರೆ ನಿಮ್ಮ ಅತ್ತಿ ಮಾರಿ ಅನ್ನೋದು ಹೇಳಿ ಗಡಿಗೆ ಮಾಡಿರ್ತಾಳೆ. ಆ ಮಕ ನೋಡಿ ನನಗೆ ಒಂದು ನಮ್ಮನಿಗೆ ಯಾರು ಉಳ್ಬೇಕನ್ನೋ ಹಾಕತಿ. ಹಂಗಾಗಿ ಬರೋದು ಬಿಟ್ಬಿಟ್ಟೇನೆ. ಯಾವಾಗಾರ ಒಂದ್ಸಲ ಬರೋರು ಹೋಗೋರು. ನಿಮ್ಗೆ ಮಕ ನೋಡ್ಕೆ ಯಾರು ಉಳ್ಬೇಕು ಅನಿಸ್ತತಿ. ಇನ್ನು ನಾನು ಅಲ್ಲಿ ಜೀವನ ಕಳೆಯಕತ್ತೇನಲ್ಲ, ನನ್ನ ಹಣೆ ಬರೋ ನೆನೆಸ್ಕೊಂಡಿರೇನೋ ಒಂದು ಚೂರರ. ಎಲ್ಲರೂ ಅವ್ರ ಖುಷಿ ಅಷ್ಟೇ ನೋಡ್ಕೊಂಡ್ರಿ. ನನ್ನ ಬೇಜಾರು ದುಃಖ ಯಾರ ಮುಂದೆ ಹೇಳ್ಕೊಲಿ. ಎಲ್ಲ ನನಗೆ ಹಣೆ ಬರೋ ಸಾಕಾಗಿ ಹೋಗ್ಬಿಟ್ಟೈತೆ. ನನಗಂತೂ ಹೊತ್ತಾಗ ಎಷ್ಟು ಬೇಜಾರಾಕೈತೆ ಗೊತ್ತನ. ಏನು ಮಾಡಿದ್ರು ಸಮಾಧಾನ ಇಲ್ಲ, ಹೆಂಗಿದ್ರು ಸಮಾಧಾನ ಇಲ್ಲ. ಏನಾರ ಒಂದು ಅಂತಾನೆ ಇರ್ತಾರೆ ಗೊತ್ತನ. ಇದೆಲ್ಲ ನೋಡ್ಕೊಂಡು ಇರೋದಕ್ಕಿಂತ ಸುಮ್ಮನೆ ಹೋಗೋದು ಸುಖ ಅನಿಸ್ತದೆ ಒಂದೊಂದ್ಸಲ ಅಂತರೂ ನೆನಪಾದ್ರೆ. ನಾನು ಏನು ಮಾಡ್ಲವ, ನಿಮ್ಮಪ್ಪ ಕೊಟ್ಟಿದ್ದು ಮನೆ ಅಂತದೈತೆ ನಿಂದಾರ ಆತಾಗ. ಸಾಕಾಗಿ ಹೋಗೈತಾಗ ನನಗೂ. ನೋಡು, ನೀನಾದ್ರೂ ನಿನ್ನ ಸೊಸಿನ ಎಷ್ಟು ಚೆನ್ನಾಗಿ ನೋಡ್ಕೊಂತಿ. ನನಗೆ ಯಾಕೆ ಇಂಥ ಮನೆಗೆ ಕೊಟ್ರೆ? ನೀನು ನಿನ್ನ ಸೊಸಿ ನೋಡಿದ್ರೆ ಪಾರ್ಲರ್ಗಾರ ಹೋಗ್ಲಿ, ಎಲ್ಲಾರ ಹೋಗ್ಲಿ, ಏನಾರ ಮಾಡಲಿ, ಯಾಕಂತ ಕೇಳಂಗಿಲ್ಲ. ನನಗೆ ನಮ್ಮ ಅತ್ತೆದಾಳ ಮನೆಯಾಗಿದ್ರೂ ಸಮಾಧಾನ ಇರಂಗಿಲ್ಲ ಗೊತ್ತನ. ನನ್ನ ಗಂಡ ನಾ ಹೇಳ್ದಂಗೆ ಏನೂ ಕೇಳಲ್ಲ. ಇವ ನೋಡಿದ್ರೆ ಹೆಂಡತಿ ಕರ್ಕೊಂಡು ಅಡ್ಡಾಡ್ತಾನೆ ಆರಾಮಾಗಿ. ನನಗೊಂಥರ ಇವಂಗೊಂಥರ ಅಲ್ಲ. ನನ್ನ ಮ್ಯಾಗ ಎಷ್ಟು ಪ್ರೀತಿ ಇದ್ದ. ಈಗ ನೋಡಿದ್ದೇನೆ ಅಕ್ಕ ಬಂದಾಳ ಅಂತ ಗೊತ್ತಿದ್ರು ಮಾತಾಡಿ ಅಷ್ಟೇ ಹ್ಞೂ ಅಕ್ಕ ಅನ್ಕೊಂತಾರೆ. ನಾ ಒಂದೇ ಮಾತು ಬ್ಯಾಡ ಅನ್ನೋದು ಒಂದೇ ಸೊನ್ನೆ ಹೋಗೇ ಬಿಟ್ಟ ಹೆಂಡತಿ ಕರ್ಕೊಂಡು. ಎಲ್ಲ ನನ್ನ ಕರ್ಮ. ಅದಕ್ಕೆ ಹೇಳೋದು ಎಲ್ಲ ಹೆಂಡತಿ ಬರಮಟ ಅಷ್ಟೇ ಅಂತೇಳಿ. ಹಂಗೆ ಯಾಕಂತೀಯ?
ನೀನು ಸೊಸಿ ಚಲೋ ನೋಡ್ಕೊಂತಿ ಅಂತಂದ್ರೆ ಮತ್ತೆ ನೋಡ್ಕೊಳ್ಳೋದು ಬೇಡ ಆಕೆ ಕೂಡ ಜಗಳ ಮಾಡ್ಲೇನ 24 ತಾಸು ಹೇಳಂಗಾರ ನೋಡೋಣ ಎಷ್ಟಾದ್ರೆ ಅದು ನನ್ನ ಮಗಳಿದ್ದಂಗೆ ಅಲ್ಲನ ಪಾಪ ಅದ್ರ ಜೋಡಿ ಜಗಳ ಮಾಡಕ್ಕೆ ಮನ್ಸರ ಹೆಂಗೆ ಬರ್ತೈತೆ ಆಮೇಲೆ ಎಷ್ಟು ಚಂದ ನೋಡ್ಕೊಂತಾಳ ಗೊತ್ತ ನನ್ನಾತ ನಿಮ್ಮ ಅಪ್ಪನಾತ ಮನಿನಾತ ಎಷ್ಟು ನಿಭಾಯಿಸ್ಕೊಂಡಕ್ಕ ನಿಜ ಹೇಳ್ಬೇಕಂದ್ರೆ ನಾವು ಹುಡುಕಿದ್ರು ಇಂಥ ಒಳ್ಳೆ ಸಂಬಂಧ ಅದು ಇಷ್ಟು ಚಲೋ ಹುಡುಗಿ ನಾವು ಹುಡುಕ್ತಿದ್ವಿ ಎಲ್ಲ ಗೊತ್ತಿಲ್ಲವ ನನ್ನ ಮಗ ಅದೊಂದು ಒಳ್ಳೆ ಕೆಲಸ ಮಾಡಿದ ಬಿಡ ಸುಳ್ಳಲ್ಲ ಭಾರಿ ಬಂಗಾರದಂಥ ಹುಡುಗಿ ನನಗಂತೂ ಭಾರಿ ಇಷ್ಟ ಆಯ್ತು ನಿಮ್ಮ ತಮ್ಮ ಅಂತೂ ಆಕಿನ ಬಿಟ್ಟಿರಂಗಿಲ್ಲ ಗೊತ್ತನ ಗಂಡ ಹೆಂಡತಿನ ಒಂದು ದಿನ ಜಗಳ ಮಾಡೋದಲ್ಲ ಏನಿಲ್ಲ ಅಷ್ಟು ಹೊಂದಾಣಿಕೆ ಅಷ್ಟು ಪ್ರೀತಿ ಅವ್ರ ನಡುವೆ ಗೊತ್ತನ ಭಾರಿ ಖುಷಿ ಆಕೈತಪ್ಪ ನನಗೆ ಎಲ್ಲೊಂದೊಂದ್ಸಲ ಜನರ ಕಣ್ಣೆ ಬೀಳ್ತೈತೆ ಅನಿಸ್ತತಿ ನಾನು ಜಗಳ ಮಾಡು ಅಂತೀನಿ ನೀನು ಜಗಳ ಮಾಡಕ್ಕೆ ಆಕೆ ನನಗೆ ಏನಾರ ಅಂದ್ರೆ ಅಥವಾ ನನಗೆ ಏನಾರ ಒಂದು ಆಕೆಯಿಂದ ಬೇಜಾರಾದ್ರೆ ತಾನೇ ನಾ ಜಗಳ ಮಾಡೋದು ಆಕೆಯಿಂದ ನನಗೇನು ಬೇಜಾರೇ ಆಗಲ್ಲ ಅಂದಮೇಲೆ ನಾನು ಹೆಂಗವ ಜಗಳ ಮಾಡಲಿ ಆಕೆ ಜೋಡಿ ಹೇಳಂಗಾರ ನೋಡೋಣ ಅಯ್ಯೋ ಪಾಪ ಬಾಯಿ ಬಿಡ್ತಿದ್ದಂಗೆ ಕೆಲಸ ಮಾಡ್ತತಿ ಇನ್ನು ಏನಾರು ಹೇಳ್ತಿದ್ದಂಗೆ ಮಾಡ್ಕೊಡ್ತತಿ ಪಾಪ ಏನು ಜಗಳ ಮಾಡಲಿ ಅದ್ರ ಜೋಡಿ ನನಗಂತೂ ಆಗಲ್ಲವ ಜಗಳ ಮಾಡಕ್ಕೆ ನಿನ್ನ ಹೋಗ್ಲಿ ಬಿಡ ನೀನು ಕೆಲವು ದಿನ ಹೊಂದ್ಕೊಂಡು ಹೋಗಿ ಏನು ಮಾಡೋಕ್ಕಾಗಲ್ಲ ನಿಮ್ಮ ಅತ್ತಿನ ಎಷ್ಟು ತಿಂದಕ್ಕೆ ಆಮೇಲೆ ನೀನು ನಿನ್ನ ಗಂಡ ಆರಾಮಾಗಿ ಇರ್ಬೋದು ಇಲ್ಲಾಂದ್ರೆ ಈ ಸಲ ಹೇಳು ನಿನ್ನ ಗಂಡಗೆ ನೀ ಹಿಂಗೆ ಮಾಡಕತ್ರ ನಾ ಇರೋದಲ್ಲೋ ನಮ್ಮ ಅಪ್ಪನ ಮನೆಗೆ ಹೋಗ್ತಾನೆ ಅಂತೇಳಿ ಏನು ಅವಾಗ ತಾನೇ ಸರಿ ಹೋಗ್ತಾನೆ ಏನು ಹಿಂಗೆ 1000 ಸಲ ಹೇಳೇನಿ 1000 ಸಲ ಬಂದೇನಿ 1000 ಸಲ ಕರ್ಕೊಂಡು ಹೋಗ್ಯಾರ ಇತ್ತಿತ್ತಾಗ ಯಾಕೆ ನೀವು ನಾ ಏನು ಹೇಳಿದ್ರು ತಲೆ ಕೆಡಿಸ್ಕೊಳ್ಳೋದೇ ಬಿಟ್ಬಿಟ್ಟಿರಿ ಹಿಂಗಾದ್ರೆ ನಂಗೆ ಅವನ ಜೋಡಿ ಬಾಳಕ್ಕಾಗಲ್ಲ